ನಮಗೆ ಮಿನಿಮಮ್ 10,000 11,000 ನಾವು ಮಾರಿ. ಇದಕ್ಕೆ ವ್ಯಾಲ್ಯೂ ಏನ್ರಿ, ಜವಾರಿ ಅನ್ನೋದು ನಾಟಿ ಇರೋದಕ್ಕೆ ಇದಕ್ಕೊಂದು ವ್ಯಾಲ್ಯೂ. ನಂದು ಮುಟ್ಟು ರೋಗ ಬರುತ್ತೆ, ಕರೆ ಸೀರ್ ಬರ್ತೈತ್ರಿ ಇದಕ್ಕೆ. ಸ್ಟಾರ್ಟಿಂಗ್ ಕರೆ ಸೀರ್ ಅಂತ ಗಿಡಕ್ಕೆಲ್ಲ ಮೆತ್ಕೊಂತದ. ಅದಕ್ಕೆ ಔಷಧಿ ಹೊಡೆದ್ರಿ ಅಂದ್ರೆ ಮತ್ತೊಂದು ರೋಗ ಮತ್ತೊಂದು ಅಪ್ಲೈ ಆಗುತ್ತೆ ಅದಕ್ಕೆ. ನಾವು ಔಷಧ ಅಂಗಡಿಯವ್ರು ನಂಬ್ತೀವಿ ಹೊರತು ನಮ್ಮ ಭೂಮಿನ ನಮ್ಮ ಪ್ರಕೃತಿನ ನಂಬಕ್ತಾ ಇರಿ. ನಂಬ್ತೀವಿ, ಒಂದ್ಸರಿ ಟ್ರೈ ಮಾಡ್ರಿ, ಏನಾಗೋದಕ್ಕೆ. ಹಿಂಗೆ ಎಣ್ಣೆ ಹೊಡೆದು ಲಾಸ್ ಆಗಿರಿ, ಹಂಗೆ ಬಿಟ್ಟು ಲಾಸ್ ಆಗ್ರಿ ಅಂತಪ್ಪ ಅಂತ ನಾವು ಅಂತೀವಿ. ನಮಸ್ಕಾರ. ಲಾಸ್ಟ್ ಟೈಮ್ ನಾನು ಅಂದ್ರಾಳ ಮೆಣಸಿಕಾಯಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಬಹಳ ಜನ ಇಷ್ಟಪಟ್ಟಿದ್ರೆ ಆ ವಿಡಿಯೋ ಬಗ್ಗೆ ಮಾಹಿತಿ ಕೇಳಿದ್ರಿ. ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಕೊಡಿ, ಮಾರ್ಕೆಟ್ ಹೆಂಗ್ ಹೋಗ್ತಾ ಇದೆ, ಈಗ ಅವ್ರು ಎಷ್ಟನೇ ಸರಿ ಇಳುವರಿ ತಗೊಂಡಿದ್ದಾರೆ, ಏನು ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾತಾಡಿಸಿ ಇನ್ನೊಂದು ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ಸೊ ಹಂಗಾಗಿ ಮತ್ತೆ ನಾವು ಪ್ರಭುವಣ್ಣ ತೋಟಕ್ಕೆ ಬಂದಿವಿ. ಪ್ರಭುವಣ್ಣ ನಮಸ್ಕಾರ ರೀ. ನಮಸ್ಕಾರ. ಹೇಳ್ರಿ ಅಣ್ಣ, ಈಗ ಎಷ್ಟನೇ ಸರಿ ಕಟಿಂಗ್ ಮಾಡಿ? ಇದು 9ನೇ ಸರಿ. ಅಂದ್ರೆ ಎಷ್ಟು ಇಳುವರಿ ಬರುತ್ತಣ್ಣ ಇದು? ಒನ್ ಟೈಮಿಗೆ ನಮಗೆ ಒಂದು ಸಾಲಿಗೆ ಒಂದು ಬಡ್ರಿ ಹಿಂಗೆ 60 kg ವರೆಗೆ ಬಂದದ. ಒಂದು ಸಾಲಿಗೆ 15 ಸಾಲ ಐತಿ ನಮ್ದು. 15 ಸಾಲ. ಒಂದ್ ಸಾಲಿಗೆ ಎಷ್ಟು ಸಸಿ ಅಣ್ಣ? ಅದು ನಾವು ಅಂದಾಜ್, ಯಾಕಂದ್ರೆ ನಾವು ಅಗಿ ಮಾಡೋದಿಲ್ರಿ ಇದನ್ನ. ನಮ್ ಜೊತೆ ಸಾಮಾನ್ಯ ಪದ್ಧತಿ ಹಂಗ ಸುಮ್ಮನೆ ಬೀಜನ ನಾಟಿ ಮಾಡಿ, ಹಂಗಾಗಿ ಅದ್ರದ್ದೇನು ಲೆಕ್ಕ ಇಟ್ಟಿರಂಗಿಲ್ಲ. ಅಂದ್ರ ಹಳೆ ಪದ್ಧತಿ. 1.5 ಸಾಲು ಉದ್ದ ಇರ್ತದ. ಈ 2 ಬಳ್ಳಿ ಎಷ್ಟು ಬರ್ತಾವ ಅಷ್ಟಿದೆ. ನಾವು ಅಗಿ ಮಾಡೋದಿಲ್ಲಲ್ಲ, ನಾವೇನು ನರ್ಸರಿ ತೊಗೊಂಡ್ಬಂದ್ರು ಬರೋದಿಲ್ಲ ಅದಕ್ಕೆ. ಅದ್ರದ್ದೇನು ಲೆಕ್ಕಾಚಾರ ಇರಂಗ. ಸುಮ್ಮನೆ ಕಾಯಿನ ಬಡಿತೀವಿ, ಅವನ್ನ ಇಟ್ಬಿಟ್ಟು ಲೆಕ್ಕಾಚಾರ ಇರಂಗಿಲ್ಲ. ಒಮ್ಮೆ ಉದ್ದ ಹಿಂಗೆ ಇಟ್ರೆ ಉದ್ದ ಕಡಿಮೆ ಆಗ್ತೈತ್ರಿ, ಹಿಂಗೆ ಇಟ್ರೆ ಉದ್ದ ಜಾಸ್ತಿ ಇರ್ತಾವ. ಹಂಗಾಗಿ ಅದ್ರದ್ದೇನು ಅಗಿ ಲೆಕ್ಕ ಇರಂಗಿಲ್ಲ. ಅಂದಾಜ್ ಎಷ್ಟು ಅಗಿ ಅಂತ ಲೆಕ್ಕ ಇಟ್ಟಿರಂಗಿಲ್ರಿ ನಾವು. ಆ ಟೈಪ್ದಾಗ ಏನು ವ್ಯವಸ್ಥೆ ಲೆಕ್ಕ ಮಾಡಿರಲ್ಲ. ಅಂದ್ರೆ ಇದು ಯಾವ ಟೈಮಿಗೆ ನಾಟಿ ಮಾಡಕ್ ಉತ್ತಮ ಟೈಮ್? ಇದು ನನ್ನ ಪ್ರಕಾರ ಜೂನ್ 1 ಅಥವಾ ಜೂನ್ 1 ವಾರ 2 ವಾರ ಆದ್ಮೇಲೆ ಒಳ್ಳೇದು. ಅಂದ್ರೆ ಮಳೆಗಾಲ ಶುರು ಆಗೋ ಟೈಮ್. ಅದೇ ಕಾರಣ ರೀ. ಈಗ ನಾವು ಯಾಕೆ ಮುಂಚೆ ಮಾಡಿದಾಗ ನಾವು ಫೇಲ್ ಆಗಿದ್ವಿ, ಅದು ಹುಟ್ಟಲ್ಲ. ಬೇರೆ ಟೈಮ್ನಾಗ ಈಗ ನಾವು ಈಗ ಮಾಡ್ತೀವಿ ಅಂದ್ರೆ ಬರಲ್ಲ. ಫೆಬ್ರವರಿ ಮಾರ್ಚ್ ಟೈಮಿಗೆ ಎಷ್ಟು ಬಿಸಿಲಲ್ರಿ. ಈಗ ಅದಕ್ಕೆ ಪಾಲಿ ಹೌಸ್ ಮಾಡಿದವ್ರು ಯಾರು ಬೆಳಿಬೋದು ಅಷ್ಟೇ. ಇದು ನಮ್ಮ ಸಿಕ್ಕೆ. ಬಟ್ ಅದು ಹಂಗೆ ನೀವು ಓಪನ್ ಏರಿಯಾದಾಗ ಹಿಂಗೆ ಬೆಳೆದ ಕಷ್ಟ. ಇದಕ್ಕೆ ಬಿಸಿಲು ಕಡಿಮೆ ಇರ್ಬೇಕಲ್ರಿ. ವಾತಾವರಣ ತಂಪಿದ್ದಾಗ ಮಾತ್ರ ಅದು ಪೂರಕವಾಗಿ ಬೆಳಿಬಹುದು ಅಂತ. ಹುಟ್ಟೋದಲ್ಲ ಮೊದಲ. ಈಗ ಇಟ್ಟಿವಿ ಅಂದ್ರೆ ಆಗೋದಿಲ್ಲ. ಹಿಂಗ್ ಬಿಸಿಲು ಜಾಸ್ತಿ ಹಾಕ್ಯಂತ ಹೊಂಟತಿ, ಬೆಳೆದ ಕಷ್ಟ ಅಂತ. ನಾವು ಎಲ್ರಿ ನೀವು ಇದ್ರಾಗ ಏಪ್ರಿಲ್ನಾಗ ಇಟ್ಟು ನೋಡಿದ್ವಿ, ಆಗಿಲ್ಲ. ಓ ಹೌದ್ರಿ. ಏನ್ ಮಾಡ್ತೀವಿ, ಈ ಟೈಮ್ನ ರೇಟ್ ಜಾಸ್ತಿ. ಈಗ ನೀವು ಈಗ 10,000 ಇಲ್ಲಿಂದ ಹೈ ಹಾಕ್ಯಂತ ಹೋಗುತ್ತೆ. ಇವತ್ತು 10,000 ಆಯ್ತಣ್ಣ. ಈಗ 10,000 ಐತ್ರಿ. ಇಲ್ಲಿಂದ ಹೈ ಹಾಕ್ಯಂತ ಹೋಗುತ್ತೆ. ಮತ್ತೆ ನಮ್ಮ ಮಾಲ್ ಬಂದ ಸಹಜವಾಗಿ ಅದು ಕಡಿಮೆ ಆಗ್ಬಿಡ್ತೈತಿ. ಅವಾಗ ಯಾರು ಅದನ್ನ ಏನ್ ಕಾಪಾಡ್ಕೊಂಡ್ ಬಂದವ್ರು ಯಾರಿಗೊಬ್ರು ಸಿಗುತ್ತೆ ಅನ್ನೋದ ರೇಟ್. ನಮಗೆ ಮಿನಿಮಮ್ 10,000 11,000 ನಾವು ಮಾರಿ. ಅಂದ್ರೆ ಇದು 1 ಕ್ವಿಂಟಲ್ 10ರಿಂದ 11,000 ರೂಪಾಯಿ. ನಾರ್ಮಲ್ ಹೈಬ್ರಿಡ್ ಮೆಣಸಿಕಾಯಿ ಎಷ್ಟು ಇರ್ತಾನ ಈಗ ಆ ಟೈಮಿಗೆ? ಅದು 3ರಿಂದ 4,000 ಇರ್ತೈತಿ. 3ರಿಂದ 4,000. ಇದು 10,000. ಇದೌದು. ಅಂದ್ರೆ ಅದಕ್ಕೂ ಹೆಚ್ಚು ಕಮ್ಮಿ 1 ಪಟ್ಟು 2 ಪಟ್ಟು ಜಾಸ್ತಿ ಆಗೋದು. ಅಂದ್ರೆ ಇದ್ರದ್ದು ಇಳುವರಿ ಕುಂಠಿತ ಆಗುತ್ತೆ ರೀ. ಸಣ್ಣ ಕಾಯಿ ಆಗುತ್ತಲ್ಲ. ಇದಕ್ಕೆ ಲೇಬರ್ ನೀವು ಅವ್ರು ಒಬ್ರು ಹರಿಯೋದು 1 ಚೀಲ 4 ಜನ ಇರಿಸ್ಬೇಕು. ಲೇಬರ್ ಜಾಸ್ತಿ, ಇಳುವರಿನೂ ಸ್ವಲ್ಪ ಕಡಿಮೆ. ಕಾಯಿ ಸಣ್ಣ. ಇದಕ್ಕೆ ವ್ಯಾಲ್ಯೂ ಏನ್ರಿ, ಜವಾರಿ ಅನ್ನೋದು ನಾಟಿ ಇರೋದಕ್ಕೆ ಇದಕ್ಕೊಂದು ವ್ಯಾಲ್ಯೂ. ಟೇಸ್ಟ್ ಇರುತ್ತೆ, ಕೊಳೆ ಕಡಿಮೆ. ಅದೊಂದು ವಿಶೇಷವಾಗಿ. ಕೊಳೆ ಅಲ್ರಿ. ನೀವು ಹಿಂಗ ಬಾಡ್ಕೆಂತ ಹಣ್ಣು ಆಗತ್ತಿದೆ ಲಾಸ್ಟಿಗೆ. ನೀವು ಮನೆಗೆ ಇಟ್ಟರೆ 8 ದಿವಸ ಇಟ್ಮೇಲೆ ಅದು ಬಾಡತತಿ, ಇಲ್ಲ ಹಣ್ಣಾಗತ್ತೆ. ಕೊಳೆ ಅಲ್ಲ, ಅದೇ ಸ್ಪೆಷಲ್. ಈ ಬೇರೆ ನೀವು ಈಗ ಬಂದಿರೋ ಸೀಡ್ ಕಂಪನಿ ಬೇರೆ ಅವೆಲ್ಲ ಕೊಳಿತಾವ್. ಒಂದ್ ಕವರ್ನ ಹಾಕಿಡ್ರಿ ನೀವು, ಅದ್ರ 10 ಕಾಯಿ ಕೆಟ್ಟೋಗ್ಬಿಟ್ಟಿರ್ತೈತಿ. ಎಲ್ಲ ಕೊಳಕಂತ ಹೋಗುತ್ತೆ. ಅಂದ್ರೆ ಅದು ಸೀದಾ ಹಣ್ಣು ಆಗಂಗಿಲ್ಲ. ಅದಕ್ಕೆ ಟೈಮ್ ತಗೋಣ, 1-2 ದಿವಸ ಇಟ್ಕೊಂಡು ತಿನ್ನೋದಲ್ಲ. ಬಟ್ ರುಚಿನೇ ಇರ್ತಾ, ಟೇಸ್ಟ್ ಇರುತ್ತೆ, ಖಾರ ಜಾಸ್ತಿ, ಹೈಯೆಸ್ಟ್ ಖಾರ. ಯಾವ್ದಾದಕ್ಕ ಬಳಸ್ತಾರಣ್ಣ ಈ ಮೆಣಸಿನ? ಇದನ್ನ ಊಟಕ್ಕೆ ಪ್ರತಿಯೊಬ್ರು ಬಳಸ್ತಾರೆ. ಚಟ್ನಿ ಜಾಸ್ತಿ ತಿಂತಾರೆ. ಹಸಿ ಮೆಣಸಿಕಾಯಿ ಚಟ್ನಿ ಅಂತ ಹೇಳಿ. ಬೆಳ್ಳುಳ್ಳಿ ಮತ್ತೆ ಈ ಚಟ್ನಿನ ಮೆಣಸಿಕಾಯಿ ಎಣ್ಣೆ ಒಳಗೆ ಫ್ರೈ ಮಾಡಿ ಬೆಳ್ಳುಳ್ಳಿ ಹಾಕಿದ್ರೆ ಅದು ಟೇಸ್ಟ್. ನಮ್ಮಲ್ಲಿ ಅದ್ರ ಸಲುವಾಗಿ ರೇಟ್ ಜಾಸ್ತಿ ಇರ್ತಾನೆ. ಮತ್ತೆ ಇದನ್ನ ನಮ್ಮ ಈ ಭಾಗದಾಗ ಹೋಟೆಲ್ ಡಾಬಾದವ್ರು ಜಾಸ್ತಿ ಬಳಸ್ತಾರೆ. ಯಾಕಣ್ಣ? ಅಂದ್ರೆ ಅವ್ರು ತಗೊಂಡು ಸ್ಟಾಕ್ ಇಟ್ಕೊಂಡ್ರು ಕೊಳೆಯಂಗಿಲ್ಲ. ಮತ್ತೆ ಸ್ವಲ್ಪ ಹಾಕಿದ್ರು ಖಾರ ಜಾಸ್ತಿ ಇರುತ್ತೆ. ಸ್ವಲ್ಪ ಮೆಣಸಿಕಾಯಿ ಹಾಕಿದ್ರು ಖಾರ ಜಾಸ್ತಿ ಇರುತ್ತೆ. ಹೋಟೆಲ್ ಡಾಬಾದವ್ರು ಜಾಸ್ತಿ ತಗೊಂಡು, ಹಂಗಾಗಿ ಇದನ್ನ ತಗೊಂಡು. ಗ್ರೇಟ್. ನೋಡಿ, ಅಂದ್ರಾಳ ಮೆಣಸಿಕಾಯಿ ಅನ್ನೋದು ನಮ್ಮ ಕೊಪ್ಪಳ ಭಾಗದಾಗ ಸಿಕ್ಕಾಬಡೆ ಫೇಮಸ್. ಯಾಕಂದ್ರೆ ಪ್ರತಿ ಮನಿ ಹೆಣ್ಮಕ್ಳನ್ನ ಸೆಂತ್ಯಾಕ್ ಹೋದ್ನಿ ಅಂತಂದ್ರ ಒಂದು 1/2 kg ಸಿಕ್ನಿ ಅಂದ್ರೆ ಹಿಡ್ಕೊಂಡ್ಬಂದ್ಬಿಡ್ತಾರ. ಗಿಡ್ ಮೆಣಸಿಕಾಯಿ ಅಂತ ಅದೊಂದು ಅದಕ್ಕೆ ವ್ಯಾಲ್ಯೂ ಬೇರೆ ರೀ. ಒಟ್ಟು ಸ್ವಲ್ಪ ಚಟ್ನಿ ಟೇಸ್ಟ್ ಇರುತ್ತ, ಸ್ವಲ್ಪ ದಿವಸ ತಡಿತೈತಿ. ಅದೊಂದು ಕಾಯಿ ಹಂಗ ಬೆಲೆ ಇದೈತಿ. ನಮ್ಮಲ್ಲಿ ಒಂದು 1 ತಿಂಗಳು 2 ತಿಂಗಳು ನಾವು ಬೇರೆ ಕಾಯಿ ತಿನ್ನಕ್ ನಮ್ಗೆ ಅಷ್ಟು ಇದದು ಅನಿವಾರ್ಯ. ಈ ಬೆಳಿಲಾರ್ದಾಗ ಅವ್ನು ತಗೊಂತೀವಲ್ಲ, ನಮಗೆ ಈ ಟೇಸ್ಟ್ ಆಗಿ ಬರೋದು. ಬಟ್ ಇದನ್ನ ಈಗ ಹಣ್ಣಾಗ್ಯವಲ್ಲ ಅಣ್ಣ, ಹಂಗತ್ತೆ ಹಣ್ಣು ಮಾಡಿಸಿ ಒಣಗಿಸಿ ಒಣ ಮೆಣಸಿಕಾಯಿ ಮಾಡಿ ಪುಡಿ ಮಾಡ್ಬೋದಾ? ಖಾರದ ಪುಡಿ ಮಾಡ್ಬೋದ್ರಿ. ಮತ್ತೆ ಮಾರ್ಕೆಟ್ಗೆ ಇದು ಕಲರ್ ಕಡಿಮೆ ಬರ್ಬೋದು. ಈಗ ಬೆಳೆಕಾಯಿ ಅದ ಮತ್ತೆ ಅವನ ವಿಶೇಷವಾಗಿ ಯಾರು ಆದ್ರೆ ಖಾರ ಜಾಸ್ತಿ ಆಗುತ್ತಲ್ಲ. ಪೌಡರ್ ಕಾಯಿ ಸಣ್ಣ ಇರೋದ್ರಿಂದ ಮಾಲ್ ಈಡ್ ಬರೋದಿಲ್ಲ ಇದು ಪೌಡರ್ ಮಾಡಕ್. ಅಂದ್ರೆ ಒಣ ಖಾರ ಪುಡಿ ಮಾಡಲ್ಲ, ಮಾಡ್ತಾರ. ಇದು ಮಾಡ್ತಾರ. ಬ್ಯಾಡಿಗೆ ಅವ್ರು ನಮ್ಮಲ್ಲಿ ಬರ್ತಾರೆ ಒಂದು ತುಂಬ್ಕೊಂಡು ಹೋಗಕ್. ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳಿ.
ಅದು ಈಗ ನೋಡ್ರಿ ಇವತ್ತು ಬ್ಯಾಡಗಿ ಮಾರ್ಕೆಟ್ ಕೇಳಿರಲ್ಲ ರೇಟ್ ಏನು 85,000 ಓಡಾಗತ್ತೆ 85,000 ಬ್ಯಾಡಿಕಾಯಿ ಡಬ್ಬ 1,00,000 ಆಗ್ಯದ ಹಂಗಾಗಿ ಇದು ಕಡಿಮೆ ಸಿಗ್ತದೆ. ನೀವು 4-5 ಸಾವಿರ ರೂಪಾಯಿ ಎಷ್ಟು ನಮ್ಮಲ್ಲಿ 45 ರೂಪಾಯಿ ಕೆಜಿ ಹಂಗೆ ತಗೊಂಡು ಹೋಗ್ಬಿಡ್ತಾರ. ಬೆಳಗಾಗಿ ಮಿಕ್ಸ್ ಇರ್ತಾವಲ್ಲ, ಚಲೋ ಕಾಯಿ ಇರಂಗಿಲ್ರಿ, ಹೆಂಗಿದ್ರು ಅದು ಪೇಂಟ್ ಹೊಡೆದು ಏನೋ ಮಾಡಿ ಅದು ಖಾರದೊಳಗೆ ಮಿಕ್ಸ್ ಮಾಡ್ತಾರ ಅಂತ ಲೋಡ್ ತುಂಬ್ಕೊಂಡು ಹೋಗ್ತಾರೆ. ಇಲ್ಲಿ ಎಲ್ಲ ಊರೆಲ್ಲ ಅಡ್ಯಾಡ್ದಾಗ ಒಂದು ಟಾಟಾ ಏಸಿ ಸಿಕ್ಬಿಡ್ತಾವ್ರಿ ಯಾವ ತಗೊಂಡ್ಕೊಂಡು. ಅಂದ್ರೆ ಈಗ ಈ ಗಿಡ ಮೆಣಸಿನಕಾಯಿನ ನಿಮ್ಮೂರಾಗ ಮಾತ್ರ ಜಾಸ್ತಿ ಬೆಳೆದ ಹೆಚ್ಚು ನಮ್ಮೂರ ಪ್ರತಿಯೊಬ್ರು ಬೆಳಿತಾರ. ನಮ್ಮೂರಾಗ ಇಲ್ಲ ನಾವಂತ ಅಲ್ಲ, ಪ್ರತಿಯೊಬ್ರು ಮನೆಗೂ ಒಂದು 10 ಸಾಲ 15 ಸಾಲ ಇಟ್ಕೊಂಡಿರ್ತಾರೆ. ಅಂದ್ರೆ ಹೈಯೆಸ್ಟ್ ಹೇಳಿದ್ನಲ್ಲ ನಿಮ್ಗೆ 10 ಗುಂಟೆ 15 ಗುಂಟೆ ಇದು ಮಿನಿಮಮ್ ಇರ್ತೈತಿ. ಯಾರು ಎಕರೆ ಲೆಕ್ಕದ ಇಲ್ಲ, ಅದೇನ್ ಲೇಬರ್ ಸಮಸ್ಯೆ ಐತ್ರಿ. ಆದ್ರೆ ಇದರಿಂದ ಜಾಸ್ತಿ ಯಾರು ಹಂಗ ಹಾಕಂಗಿಲ್ಲ. ಇದನ್ನ ಸುಮಾರು ವರ್ಷದಿಂದ ಹಾಕ್ಯಾರಿ. ಮತ್ತೆ ಇದೇನು 5-10 ವರ್ಷದಲ್ಲ ಲೇಬರ್ ಸಮಸ್ಯೆ ನಮ್ಮಲ್ಲಿ. ಮತ್ತೆ ಭೂಮಿ ಎರೆ ಭೂಮಿನೇ ಬಯಲು ಸೀಮೆ ಜಾಸ್ತಿ ಕೆಲಸಗಳು ಲೇಬರ್ ಸಿಗಂಗಿಲ್ಲ ಅನ್ನೋದು ಆ ಸಂತಿ ಖರ್ಚಿಗೆ ಅಂತ ಹೇಳಿ ನೀನು ಹೇಳಿದ್ದೆ. ಅದು ಕಾಯಿ ಸ್ಟಾರ್ಟ್ ಆತ ಅಲ್ಲಿಂದ ಹತ್ಲಾಗ ಅದು ಅವ್ರಿಗೆ ಪ್ರತಿ ತಿಂಗಳು ಮನೆಗೆ ಏನ್ ಖರ್ಚಿಗೆ ಬೇಕಾಗತ್ತೆ ಅಷ್ಟೆಲ್ಲ ಅದರಿಂದ ಆದಾಯ ಬರಕತ್ತೆ. ಉಳಿದಿದ್ದೆಲ್ಲ ಸೇವ್ ಆಗುತ್ತೆ. ಇದು ಪ್ರತಿ ಒಂದು ಲೇಬರ್ ಕೂಲಿ ಬೇರೆ ಕೆಲಸ ಮಾಡಿಸಿ ಲೇಬರ್ ಕೂಲಿ ಕೊಡಕತ್ತಿ ಮನೆಗೆ ಸಂತಿ ಖರ್ಚಿಗೆ ಮನೆ ಖರ್ಚು ಎಲ್ಲ ಅಂದ್ರೆ ಈಗ ನಾರ್ಮಲ್ ಹೈಬ್ರಿಡ್ ಮೆಣಸಿನಕಾಯಿ ವಾರಕ್ಕೊಮ್ಮೆ ಎರಿತಾರ ಹೆಚ್ಚು ಕಮ್ಮಿ. ಇದನ್ನ ಎಷ್ಟು ದಿನಕ್ಕೊಮ್ಮೆ ಅರಿಬೇಕು? ಇದು ಮಿನಿಮಮ್ ನಮ್ದು 15 ಸರಿ. ಓಕೆ, ಎಂತವದ ಅರಿಯೋದಣ್ಣ ಇದ್ರೊಳಗೆ? ಇದು ಈಗ ನೋಡ್ರಿ ಈ ಸೈಜ್ ಬಂದಿರ್ಬೇಕು. ಹಿಂಗಾಗಿ ಇರೋದ 2 ರಿಂದ 2.5 ಇಂಚ್ 2 ಇಂಚ್ ಅಷ್ಟೇ ಇದೆ. 2 ಇಂಚ್ ಎಷ್ಟು ಇದ್ರದ್ದು ಉದ್ದ ಕಡಿಮೆ ಇದು ಟೈಪ್ ಇದು ಲಾಸ್ಟ್ ಟೈಮ್ ಇರೋದಕ್ಕೆ ನಾವು ಸಣ್ಣ ಎಲ್ಲ ಹೊರಸಾಕತ್ತೀವ್ರಿ. ನೀನ್ ಬೇಡ ಅಂತ ಮುಗಿತಲ್ಲ ಅಂತ. ಈಗ ಎಷ್ಟನೇ ಸರಿ ಅಣ್ಣ ನಿಮ್ ತೋಟ? ಇದು 9ನೇ ಸರಿ ಹರಿತಾ ಇದೆ. ನಿರೀಕ್ಷೆ ಇದ್ರದ್ದು ನಾನು ಮೊದಲಿಂದ ನಾವು 5 ರಿಂದ 6 ಸರಿ ಬಾಳ ನೀರೇ ಲಾಸ್ಟ್ ಅದು ಇದುವರೆಗೆ. ನಾವು ಇದು ವಿಶೇಷ ಏನಂತ ನಾವು ಸ್ವಲ್ಪ ಔಷಧಿ ಒಂದು ಹೊಡೆಯಂಗಿಲ್ಲ, ಹಂಗಾಗಿ ಗಿಡ ಕೆಟ್ಟಿಲ್ಲ. ಯಾವುದೇ ಔಷಧಿ ಗೊಬ್ಬರ ಸಗಣಿ ಗೊಬ್ಬರ ಜಾಸ್ತಿ ಹಾಕ್ತಿವಿ. DAP ಮತ್ತು ಪೊಟ್ಯಾಶ್ ಇದನ್ನ ಅಷ್ಟೇ ಹಾಕ್ತಿವಿ ಬಳಸೋದು. ಯೂರಿಯಾ ಒಟ್ಟು ಹಾಕಲ್ಲ. ಯೂರಿಯಾ ಒಂದ್ ಸ್ವಲ್ಪನೂ ಮುಟ್ಸಲ್ಲ ಅದಕ್ಕೆ. ಈಗ ಇದನ್ನ ಬೆಳಿಬೇಕಂತಂದ್ರಣ ಈಗ ಲಾಸ್ಟ್ ವಿಡಿಯೋದಾಗ ನೀವ್ ಆಳೆ ಹೇಳ್ಬಿಟ್ರಿ ಹೆಂಗ್ ಬೆಳೆದು ಏನಂತಂದು. ಆದ್ರೆ ಈಗ ಹೊಸಬ್ರು ಯಾರ ನೋಡ್ತಿರ್ತಾರ, ಇದನ್ನ ಹೊಲದ ಸಿದ್ಧತೆ ಹೆಂಗ್ ಮಾಡ್ಕೋಬೇಕು, ಹೆಂಗ್ ಸ್ಟಾರ್ಟ್ ಮಾಡ್ಬೇಕು? ಇದನ್ನ ಹಾಕ್ತಿವಿ ಅಂದ್ರೆ ನಾವು ನಮ್ಮ ಭೂಮಿ ನೋಡ್ರಿ ಕೆಲವೊಂದ್ ಕಡೆ ಭೂಮಿ ಗುಣಧರ್ಮಕ್ಕೆ ತಕ್ಕಂಗೆ ಅವ್ರಿಗೆ ಉಳುಮೆ ಮಾಡೋದು ಆಲ್ಮೋಸ್ಟ್ ರೈತರು ಅಂದಾಗ ಅದ್ರದ್ದು ಗೊತ್ತಿದ್ದೇ ಇರ್ತೈತಿ. ನಾವು ನಮ್ಮ ಭಾಗದಾಗ ನೇಗಿಲಿ ಹೊಡೆದಾಕ್ತೀನಿ. ಈಗ ನೇಗಿಲಿ ಹೊಡೆದ್ರೆ 1.5 ತಿಂಗಳು ಅದನ್ನ ಭೂಮಿ ಬಿಸಿಲು ಕಾಯ್ಬೇಕು. ಆನಂತರ ಅದನ್ನ ಗೊಬ್ಬರ ಏರಿ ಇದನ್ನ ಹರಗ್ತೀವಿ. ಅಂದ್ರೆ ಎಂಡಿ ರೂಟ್ರ್ ಹೊಡೆಯೋದು ಅಥವಾ ಈ ಟೈಪ್ ಮಾಡಿ ಎಂಡಿ ಅದನ್ನ ಕರೆಸ್ತೀವಿ. ನಮ್ದು ಎಂಡಿ ಇರ್ತದಲ್ರಿ. ಮತ್ತೆ ಅಷ್ಟೊಳಗ ಮಳೆ ಆತಂದ್ರೆ ಮತ್ತೆ ತಾನ ಭೂಮಿ ಆಳ್ತದೆ ಎಂಡಿ. ನಮ್ದು ಭೂಮಿ ಈ ಬಿಸಿಲಾಗ ಹೊಡೆದು ಎಂಡಿ ಇರ್ತದೆ ಎರಿ ಭೂಮಿ. ಮಸಾರಿ ಭಾಗದಾಗ ನೀರ್ ಹಾಯಿಸಿ ಅವ್ರದ್ದು ಮಣ್ಣು ರೆಡಿನೇ ಇರ್ತದೆ ಯಾವಾಗ ಬೇಕಾದ್ರೆ. ಇದಕ್ಕೆ ಸಗಣಿ ಗೊಬ್ಬರ ಏನಾರ ಕೊಡ್ತೀರಾ? ಸಗಣಿ ಗೊಬ್ಬರ ನಾವು ಮಿನಿಮಮ್ 1 ಎಕರೆ 1 ಟ್ರ್ಯಾಕ್ಟರ್ ತಗಡಿಟ್ಟು 1 ಗಾಡಿ ತಗಡಿಟ್ಟು ಅಂದ್ರೆ ನೀವು ಟ್ರಾಲಿ ಲೆಕ್ಕಕ್ಕೆ 3 ಡ್ರೈವರ್ ತಗಡಿಗಿಟ್ಟ ಇರ್ತೀವಿ ನಾವು. ಬೇರೆ ಕಡೆ ಅರ್ಧ ಎಕರೆ ಹಾಕಿ ಈಗ ಅಷ್ಟೈತಲ್ಲ ಅಷ್ಟೊಳಕ್ಕೆ 1 ಗಾಡಿ ಹಾಕ್ಬೇಕು. ಅಂದ್ರೆ ಸ್ವಲ್ಪ ಜಾಸ್ತಿ ಸಗಣಿ ಗೊಬ್ಬರ ಇದ್ರೆ ಚಲೋ. ಸರ್ಕಾರಿ ಗೊಬ್ಬರ ನೀವು ನಾವು DAP ಅವಷ್ಟು ಕಷ್ಟ. ಊಟಕ್ಕೆ ಉಪ್ಪಿನಕಾಯಿ ಅಂತಾರಲ್ಲ ಹಂಗ್ ಬೇಡ, ಕಡಿಮೆ ಪ್ರಮಾಣ. ಇದನ್ನ ಜಾಸ್ತಿ ಹಾಕಿ ಅಂದ್ರೆ ಇದಕ್ಕೆ ಲಾಂಗ್ ಲೈಫ್ ಇರುತ್ತೆ. ಮೆಣಸಿನ ಗಿಡಕ್ಕೆ ಸಗಣಿ ಗೊಬ್ಬರ ಜಾಸ್ತಿ ಹಾಕಿದ್ರೆ ಲಾಂಗ್ ಲೈಫ್ ಅವಕ್ಕೆ ಭಾಳ ದಿವಸ ಬರ್ತಾವ. ಎಷ್ಟು ತಿಂಗಳು ಬರುತ್ತೆ? ಈಗ ನಾನು ಜೂನ್ದಾಗ ನಾಟಿ ಮಾಡೇನ್ರಿ ಇದನ್ನ. ಈಗ ಇದು ಇವತ್ತ ಫೆಬ್ರವರಿ ಎಂಡ್, ಹೆಚ್ಚು ಕಡಿಮೆ ಫೆಬ್ರವರಿ ಎಂಡ್ ರೀ. ಇಲ್ಲಿವರೆಗೆ ಇದು ಜೂನ್. ಅಯ್ಯೋ, ಮಿನಿಮಮ್ ಒಂದು 9 ತಿಂಗಳ 10 ತಿಂಗಳಾಗುತ್ತೆ. ಅಂದ್ರೆ ಎಷ್ಟು ತಿಂಗಳಿಗೆ ಶುರು ಆಗುತ್ತೆ? ನಾವು ಬೀಜ ಉರಿಸ್ತೀವಲ್ರಿ, ನಮ್ಮ 2.5 ರಿಂದ 3 ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗುತ್ತೆ. ನಾವು ಡೈರೆಕ್ಟ್ ಭೂಮಿ ಬೀಜ ಉರಿಸ್ ಕೆಲವೊಂದು ಜನ ಅಗಿ ಮಾಡೋರು ಅದು ಒಂದು 2.5 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಒಂದು 15 ದಿನ ಅಲ್ಲಿ 15 ದಿನ ಹುಟ್ಟಕ್ಕೆ 15 ದಿನ ತಗೊಂಡಿರ್ತದ್ರಿ. ಅದು ಹಂಗಾಗಿ ನಮ್ಗೆ ಯಾವ್ದು ಬೆಸ್ಟ್ ಅಣ್ಣ, ಬೀಜ ಊರೋದು ಬೆಸ್ಟ್ ಅಥವಾ ಸಸಿ? ನಾವು ಮೊದಲಿಂದ ಇದು ನಮ್ಮ ಅಪರ ಕಾಲದಿಂದ ಅವ್ರು ಮಾಡಿದ ಪದ್ಧತಿಯಾಗ ಹೊಂಟೇವ್ರಿ. ನಾವು ಬೀಜನ ಉರಿಸ್ತೀವಿ, ಹಂಗೆ ಚಲೋ ಅನಿಸ್ತೈತೆ ನಮಗೆ. ಈ ಸರಿ ಅಗಿನ ಒಂದಷ್ಟು ಟ್ರೈ ಮಾಡೋಣ ಅಂತ ಮಾಡಿ ನಾನು ಒಂದಷ್ಟು ಹೊಲನ ಅಗಿ ಮಾಡಿ ಟ್ರೈ ಮಾಡಿ ನೋಡೋಣ ಅದ್ರದ್ದು ವ್ಯತ್ಯಾಸ ಏನ್ ಕಾಣ್ತೈತೆ ಅದನ್ನ ಫಾಲೋ ಮಾಡಿ. ಯಾಕಂದ್ರೆ ಕೃಷಿ ಅಂದ್ರೆ ದಿನ ಅಪ್ಡೇಟ್. ಕೆಲವೊಂದು ಜನ ನಮ್ಮ ಹತ್ರ ಬಂದವರೆಲ್ಲ ಅಗಿ ಮಾಡಿ ಹಚ್ತೀವಿ ನಾವು ಅಂತೇಳಿ. ಈಗ ನಮ್ಮ ಊರಿನ ಕಮಡೊಳ್ಳಿ ಅಂತ ನೋಡಿ. ನಮಸ್ಕಾರ, ಯಾವ ಊರಿಂದ ಬಂದಿರಣ್ಣ ನೀವು? ಕುದ್ವಾಳ ತಾಲೂಕು ಕಮಡೊಳ್ಳಿ ಗ್ರಾಮ. ಅಂದ್ರೆ ಬೀಜ ತಗೋಣಕ್ ಬಂದ ಬೀಜ ತಗೊಳಕೋಸ್ಕರ ನಿಮ್ ಚಾನಲ್ ಒಂದು 2 ತಿಂಗಳಿಂದ ನೋಡಿದ್ವಿ. ಅದ ಮಾಹಿತಿಯಿಂದನೇ ಇವತ್ತು ಬಂದಿದ್ದು. ಓಹೋ, ಲಾಸ್ಟ್ ಟೈಮ್ ಹಾಕಿದ್ದು ವಿಡಿಯೋ ನೋಡಿ. ಹಂಗಾಗಿ ಅವ್ರ ಭಾಗದಾಗ ಏನ್ ಮಾಡ್ತಾರ್ರಿ, ಅಗಿನ ಮಾಡಿ ಹಚ್ತಾರ, ನಾಟಿ ಮಾಡ್ತೀವಿ ಅಂತ ಹೇಳ್ತಾರ ಅವ್ರು. ಅಂದ್ರೆ ನಿಮ್ಮಲ್ಲಿ ಬೇರೆ ತರ ಮೆಣಸಿನಕಾಯಿ ಬೆಳಿತೀರಾ ಅಥವಾ ಇದ ಫಸ್ಟ್ ಟೈಮ್? ಇಲ್ಲ, ಮೊದ್ಲು ಯಾವಾಗಿಂದನೂ ಬೆಳಿತೀವಿ. ಈ ಮೆಣಸಿನಕಾಯಿ ಬೆಳೆಯೋದು ಮೊದ್ಲು. ಈ ಮೆಣಸಿನಕಾಯಿ ಬೆಳೆಯೋದು ಮೊದ್ಲು ಯಾವ್ದು ಬೆಳಿತಿದ್ರಿ ಅಣ್ಣ ಅಲ್ಲಿ? ಅಲ್ಲಿ ಬ್ಯಾಡಗಿ ಮೆಣಸಿನಕಾಯಿ, ದೇವನೂರ್ ಮೆಣಸಿನಕಾಯಿ ಅಂತಾರ, ಡಬ್ಬಿಕಾಯಿ ಅಂತಾರ, 2 ತರ ಮೆಣಸಿನಕಾಯಿ. ಅದು ಬೇರೆ ಬ್ಯಾಡಗಿ ಮಾರ್ಕೆಟ್ಗೆ ಬ್ಯಾಡಗಿ ಒಣ ಮೆಣಸಿನಕಾಯಿ. ಒಣ ಮೆಣಸಿನಕಾಯಿ ಅದು ಕಾರ್ಪುಡಿಗೆ ಹಾಕಿತ್ತಲ್ಲ ಅದು. ಈ ಮೆಣಸಿನಕಾಯಿ ಬಗ್ಗೆ ಯಾಕೆ ಒಲವು ತೋರಿಸಿದ್ರಿ ಅಣ್ಣ ನೀವು? ಅಂದ್ರೆ ಇದು ವರ್ಷದಿಂದನೂ ಮಾಡ್ಕೊಂತ ಬಂದೀವಿ. ಅದರಲ್ಲಿ ಅಷ್ಟು ಪ್ರಾಫಿಟ್ ಕಂಡು ಬಂದಿಲ್ಲ. ಯಾವುದು? ಬ್ಯಾಡಗಿ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ. ಅದು ರೋಗ ಬರೋದು ಜಾಸ್ತಿ. ಒಮ್ಮೆ ಮುಟ್ಟಿಗೆ ರೋಗ ಬಂತು ಅಂದ್ರೆ ಅದು 1 ವರ್ಷ ಅದ್ ಲಾಸ್ ಆದ, ಹಂಗೆ ಅದು ಅರ್ಧಕ್ಕರ್ಧ ಹೋಗಿ. ಹೌದಲ್ಲ ರೀ. ಬಟ್ ಈ ಮೊದ್ಲಿದ್ದಂತ ಬ್ಯಾಡಗಿ ಮೆಣಸಿ ಅಂದ್ರೆ ಒರಿಜಿನಲ್ ತಳಿ ಇತ್ತಲ್ಲ ಮೊದ್ಲು, ದೇಸಿ ಬೀಜಗಳು,
ಆ ಬೀಜ ನಿಮ್ಮಲ್ಲಿ ಇಲ್ಲ ಈಗ. ಅದೇ ಬೀಜನೇ. ಅದೇ ಬೀಜ ಐತೆ. ಆದ್ರೂ ರೋಗಗಳು ಅದಾವು. ರೋಗ ಅಂದ್ರೆ ಈಗಿಂದ ಕ್ಲೈಮೇಟ್ಸ್ ಅಷ್ಟು ಸರಿ ಇಲ್ಲ. ಅದಕ್ಕೆ ಯಾವ ಟೈಮ್ನಾಗ ಯಾವ ಗಾಳಿ ಬೇಕೋ ಈಗ ಮೂಡ್ ಗಾಳಿನೇ ಅಂದ್ರ ಹಿಂಗಾರಿ ಮೂಡ್ ಗಾಳಿ. ಅದ್ ಬಿಟ್ಟಾಗ ಮಾತ್ರ ಅದು ಹೂ ಕಾಯಿ ಈಗ ಸ್ಟಾರ್ಟ್ ಆಗು. ಅದು ಗಾಳಿ ಹೆಚ್ಚು ಕಡಿಮೆ ಆದಾಗ ಮಳಿ ಬಂತು, ಹಿಂಗಾರಿ ಮಳಿ ಬಂದಾಗ ಅದ್ ಮುಟ್ಟಿಗೆ ರೋಗ ಬಂತು. ಸೊ ಹಂಗಾಗಿ ಈಗ ಇದನ್ನ ಹೊಸದಾಗಿ ಟ್ರೈ ಮಾಡೋಣ ಅಂತ ಈ ಸರಿ 1 ಎಕರೆ ಹಾಕಿ ಟ್ರೈ. ಅಕಸ್ಮಾತ್ ಸಕ್ಸಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಜಾಸ್ತಿ ಇಲ್ಲ ವರ್ಷ 1 ಎಕರೆ ಹಾಕ್ಬೇಕು ಅಂತಾನೆ. ನಿಮ್ಮಲ್ಲಿ ಜಾಸ್ತಿ ಮೆಣಸಿಕಾಯಿ. ಒಣ ಈಗ ಈ ಮೆಣಸಿಕಾಯಿ ಬೀಜ ತಗೊಂಡಾಗ ಟ್ರೈ ಮಾಡಮ್ಮ. ಈ ಸರಿ ಟ್ರೈ ಏನ್ ಅನ್ಸತ್ರಿ ಈ ಮೆಣಸಿಕಾಯಿ ರೇಟ್ ಆಮೇಲೆ ಇದ್ರ ಕ್ವಾಲಿಟಿ ನೋಡಿದಾಗ ನಿಮಗೆ? ಅಲ್ಲಿ ಇತ್ತಿತ್ಲಾಗ 1-2-3 ವರ್ಷದಿಂದ ಅದು ಹೈಬ್ರಿಡ್ ಮೆಣಸಿನ್ಕಾಯ್ದು ಹಾಕ್ತಾರ. ಬಟ್ ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ. ಒಂದ್ಸರಿ ಮೆಣಸಿನ್ಕಾಯಿ ಬಿಡಿಸಿದ್ರು ಅಂದ್ರೆ ಅದಕ್ಕೆ ಮತ್ತೆ ಗೊಬ್ಬರ ಕೊಡ್ಬೇಕು, ನೀರ್ ಕೊಡ್ಬೇಕು, ಸ್ಪ್ರೇ ಕೊಡ್ಬೇಕು. ಅಂದಾಗ ಮಾತ್ರ ಅದ್ ನೆಕ್ಸ್ಟ್ ಇಳುವರಿ ಅಪೇಕ್ಷೆ ಪಡೋದು. ಮತ್ತ ಈ ಮೆಣಸಿನ್ಕಾಯಿ ನೋಡಿದಾಗ ಹಂಗೇನಿಲ್ಲ. ಮತ್ ಇದು ನಾಟಿ ತಳಿ ಆಗಿರೋದ್ರಿಂದ ಯಾವ್ದು ರೋಗ ಬರೋದಿಲ್ಲ ಅಂತ ನನ್ಗ 90% ಅಭಿಪ್ರಾಯ. ಬಟ್ ಇದಕ್ಕ ರೋಗಗಳು ಕಡಿಮೆ ರೀ ಬರ್ತದೆ. ನಾವೇ ಪ್ರಕೃತಿ ಒಳಗ ಸಹಜವಾಗಿ ಎಲ್ಲದು ಬರ್ತತಿ ಹೋಗತ್ತೆ ಅಂತ ಮೊದಲಿಂದ ನಮ್ಮಲ್ಲಿ ಎಲ್ಲರೂ ಸ್ಪ್ರೇ ಮಾಡ್ತಾರೆ. ಇದೇ ಗಿಡ ಬೀಜಕ್ಕನ ಸ್ಪ್ರೇ ಮಾಡ್ತಾರೆ ನಂಬಲ್ಲ. ನಾನು ಸುಮಾರು ನಾವು ಮೊದಲು ಸ್ಪ್ರೇ ಮಾಡ್ತಾ ಇದ್ದೆ. ನಾನು ಈಗ ಒಂದು 6 ವರ್ಷ ಆಯ್ತು ಸ್ಪ್ರೇ ಮಾಡಲ್ಲ. ಯಾವ್ದು ಸ್ಪ್ರೇ ಒಟ್ಟೆ ಯಾವುದೇ ಸ್ಪ್ರೇ ರೋಗ ಬಂತಂದ್ರೆ ಹೆಂಗ್ ಕಂಟ್ರೋಲ್ ಮಾಡ್ತೀರಿ? ಸಹಜವಾಗಿ ಬಿಟ್ಬಿಡ್ತೀನಿ ರೀ ನಾನು. ಬಂದ್ರು ಬರ್ಲಿ ಎಷ್ಟು ದಿವಸ ಇರ್ತೈತೆ ಒಂದು ಬದಲಾವಣೆ ರೀ. ಒಂದು ಒಳ್ಳೆ ದೊಡ್ಡ ಮಳೆ ಹೊಡಿತು ಅಥವಾ ವಾತಾವರಣ ಬದಲಾಗ, ಈಗ ಮೋಡ ಕವಿದ ವಾತಾವರಣ ಇತ್ತಂದ್ರೆ ಅವಾಗ ಸಹಜವಾಗಿ ಮುಟ್ರಿ ಬಂದಿರುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿದಾಗ ಜಾಸ್ತಿ ಮೋಡ ಇತ್ತಂದ್ರೆ ಅವಾಗ ಅದು ಮುಟ್ರಿ ಬಂದಿರುತ್ತೆ. ಅದು ಮೋಡ ಒಂದ್ ಸ್ವಲ್ಪ ವಾತಾವರಣ ಕ್ಲಿಯರ್ ಆಗೋವಾಗಿ ನೀವು ಯಾವ ಔಷಧಿ ಹೊಡೆದ್ರು ಹೋಗಲ್ಲ. ನನ್ನ ಅಭಿಪ್ರಾಯ, ನಾನು ಕಂಡ್ಕೊಂಡಿರೋ ಒಂದು ಸತ್ಯ. ದೊಡ್ಡ ಸಮಸ್ಯೆ ಅಂತಂದ್ರೆ ಮುಟ್ರು ರೋಗ. ಸರಿ ಮುಟ್ಟಿಗೆ ರೋಗ ಬಂದ ನಮ್ದು ಒಣ ಎಕರೆಗೆ 4 ಕ್ವಿಂಟಲ್ ಬರೋದು 2 ಹಂಗ್ ಕುಂಟಿತ ಏನಾಗೈತೆ, ನಂದು ಮುಟ್ರಿ ರೋಗ ಬರುತ್ತೆ. ಕರಿ ಸೀರ್ ಬರ್ತೈತ್ರಿ ಇದಕ್ಕೆ ಸ್ಟಾರ್ಟಿಂಗ್. ಕರಿ ಸೀರ್ ಅಂತ ಗಿಡಕ್ಕೆಲ್ಲ ಮೆತ್ಕೊಂತತಿ. ಸಣ್ಣ ಹುಳ ರೀ, ಕರಿ ಸೀರ್ ಬರ್ತೈತಿ, ಗಿಡಕ್ಕೆಲ್ಲ ಮೆತ್ಕೊಂತತಿ. ಅದಕ್ಕೆ ಔಷಧಿ ಹೊಡೆದ್ರಿ ಅಂದ್ರೆ ಮತ್ತೊಂದು ರೋಗ ಮತ್ತೊಂದು ಅಪ್ಲೈ ಆಗುತ್ತೆ ಅದಕ್ಕೆ. ಹೌದು, ಅಂದ್ರ ನಾವು ಏನಂತೀನಿ ರೀ, ಭೂಮಿ ಒಳಗ ರೋಗ ನಿರೋಧಕ ಶಕ್ತಿ ಐತೆ ಅನ್ನೋದನ್ನ ಅದನ್ನ ಅಪಾರವಾಗಿ ಐತೆ ಅನ್ನೋದು 100% ಅದು. ಆ ನಂಬಿಕೆ ನಮಗಿಲ್ಲ. ನಾವು ಔಷಧ ಅಂಗಡಿಯವ್ರನ್ನ ನಂಬ್ತೀವಿ ಹೊರತು ನಮ್ಮ ಭೂಮಿನ ನಮ್ಮ ಪ್ರಕೃತಿನ ನಂಬಕ್ತಾ ಇರಿ. ನಂಬ್ರಿ, ಒಂದ್ಸರಿ ಟ್ರೈ ಮಾಡ್ರಿ. ಏನಾಗದ ಹಿಂಗ ಎಣ್ಣೆ ಹೊಡೆದು ಲಾಸ್ ಆಗಿರಿ, ಹಂಗೆ ಬಿಟ್ಟು ಲಾಸ್ ಆಗ್ರಿ ಅಂತಪ್ಪ ಅಂತ ನಾವ್ ಅಂತೀವಿ. ಟ್ರೈ ಮಾಡ್ರಿ. ನಾನು ಟ್ರೈ ಮಾಡಿ ನಮ್ಗೆ ಒಳ್ಳೇದಾಗೈತಿ, ಹಂಗೆ ಫಾಲೋ ಮಾಡಕತ್ತೀವಿ. ಬದಲಾವಣೆ ಆಗತ್ರಿ ಅದು. ಈಗ ನಾವೇನು ಮಾಡಕತ್ತಿಲ್ಲ, ಇಲ್ಲಿ ಸುಮ್ಮನೆ ಬಿಟ್ಟು ಬೆಳೆಯಕತ್ತೀವಿ. ನಾವೇನೋ ಮಾಡಿ ಒಂದು ತಪ್ಪಾಗುತ್ತದೆ. ಪ್ರಕೃತಿ ಎಲ್ಲ ಐತಿ, ಅದನ್ನ ತಾನಾಗಿ ರೋಗ ಕಂಟ್ರೋಲ್ ಮಾಡ್ಕೊಂತದೆ ಅಂತ ಅನ್ಕೊಂಡ್ರೆ ಸತ್ಯ ಕಂಡ್ಕೊಂಡಿ ನಾನು. ಹಂಗ ಫಾಲೋ ಮಾಡಿ ಈಗ 6ನೇ ವರ್ಷ ಆಗುತ್ತಂತೀವಿ. ಪ್ರತಿ ಬ್ಯಾಡಗಿಕಾಯಿ ಐತಿರಿ, ಅದನ್ನು ನಾನು ಹಂಗೆ ಬೆಳಿತೀನಿ. ನಾನು ಒಟ್ಟು ಟೋಟಲ್ ಈಗ 2 ವರ್ಷದಿಂದ ಈರುಳ್ಳಿನೂ ಸ್ಪ್ರೇ ಮಾಡಿದ್ಬಿಟ್ಟು ನೋಡೋಣ ಅಂತ. ಅದು ಈರುಳ್ಳಿನೂ ಚಲೋ ಬಂದಿದೆ ನಮ್ಗೆ 2 ವರ್ಷದಿಂದ ಯಾವುದೇ ಸ್ಪ್ರೇ ಮಾಡಿ. ಇಲ್ಲಿವರೆಗೆ ನಾನು ಪಟ್ಟಿ ಮನೆ ಲೆಕ್ಕ ಮಾಡಿದಾಗ 2,40,000 ಆಗಿತ್ತು. ಈಗ ಇದೊಂದು 2,60,ವರೆಗೆ ಹಿಂಗೆ ನಿರೀಕ್ಷೆ. ಒಂದು 2,60,ವರೆಗೆ ನನಗೆ ನಿರೀಕ್ಷೆ. ಒಂದು 10ರಿಂದ 12-13 ಗುಂಟೆ ಆಗ್ಬೋದು ನನ್ನ ಲೆಕ್ಕ. ನಾನು ಅದಕ್ಕೆ ನಮಗೀಗ 2,60 ಆಗೈತಲ್ರಿ, ಒಂದು 80,000 ನಾವು ಲೇಬರ್ದು ಎಲ್ಲ ಟೋಟಲ್ ತೆಗೆದು ಬಿಡನ್ರಿ. ಯಾಕಂದ್ರೆ ಲೇಬರ್ ಬೇಕು ಇದಕ್ಕೆ. ಬರೀ 5-10,000 ಆಗೋದಲ್ಲ ಅದು. ಸಹಜವಾಗಿ ಲೇಬರ್ ಖರ್ಚು ಜಾಸ್ತಿ ಇರುತ್ತೆ. ನಮಗೆ 1 ಲಕ್ಷ ಮ್ಯಾಗ ನಮಗೆ ಲಾಭ ಉಳಿದೈತಿ. ಎಲ್ಲ ಟೋಟಲ್ ತೆಗೆದ್ರು 2 ಲಕ್ಷ ಬೇಡ ನಮ್ಗೆ, 1 ಲಕ್ಷ 1 ಲಕ್ಷ ಎಲ್ಲ ತೆಗೆದ್ರು. ನೀವು ಎಲ್ಲ ಟೋಟಲ್ ತೆಗೀರಿ, ನೀವೆಲ್ಲ ಹೆಚ್ಚಿಗೆ ಇರ್ತೈತಿ. ಬಟ್ ಮಿನಿಮಮ್ ನಾವು 1 ಲಕ್ಷ ಅಂತೂ ಉಳಿದಂತೀವಿ ನಾವು. ಯಾಕಂದ್ರೆ ಲೇಬರ್ದು ಇರ್ತೈತಿ, ಗೊಬ್ಬರ ಇರಲಿ, ಇನ್ನೊಂದು ಇರಲಿಲ್ಲ. ಅಷ್ಟು ಉಳ್ಕೊಂಡದ ನಮಗೆ. ನೋಡ್ರಿ, ಇಲ್ಲಿ ಅಂದ್ರಾಳ ಈ ಗ್ರಾಮದಾಗ ಐತಲ್ಲ, ಈ ಗ್ರಾಮದಾಗ ಮಾತ್ರ ಇದು ಸ್ಪೆಷಲ್. ಬೇರೆ ಕಡೆನೂ ಅಲ್ಲೊಂದು ಇಲ್ಲೊಂದು ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆದಾಗ ಸುತ್ತಮುತ್ತ ಅಲ್ಲೊಂದು ಹಳ್ಳಿಯಾಗ ಇಲ್ಲ ಅಲ್ಲೊಬ್ರು ರೈತರು ಇಲ್ಲೊಬ್ರು ರೈತರು ಬೆಳಿತಿರ್ತಾರೆ. ಹಳ್ಳಿಯಾಗ ಜಾಸ್ತಿ ಈ ಮೆಣಸಿಕಾಯಿನ ಬೇರೆ ಯಾವ ಬೇರೆ ಕಡೆ ಬೆಳೆಯಲ್ರಿ. ಆಗ್ತಾರ ಅಲ್ಲೊಬ್ರು ರೈತರು ಆಗ್ತಾರ. ನಮ್ಮಲ್ಲಿ ಪ್ರತಿಯೊಬ್ರು ಆಗ್ತಾರೆ. ಈಗ ನೀವು ಒಂದ್ ಮೈ ಬಿಡ್ಸಾಕ ಅಂದ್ರೆ 1 ಟೈಮ್ ಬಿಡ್ಸಾಕ 12 ಆಳ್ಬೇಕಾಕೈತಿ. 1 ಟೈಮ್ ಬಿಡ್ಸಕ 12 ಆಗಂಗಿಲ್ರಿ. ಈಗ 15 ಗುಂಟೆ ಐತಲ್ಲ, 12 ಮಂದಿ 4 ದಿವಸ ಹರಿತಾರ. ಅಂದ್ರೆ 48 ಆಳು, ಒಂದು 50 ಆಳು ಹಿಡ್ಕೊರಿ. ಅಲ್ಲಿ 2,000 ಉಳ್ಕೊಂಡವ, 50 ಆಳು 1 ಟೈಮ್ಗೆ. 50 ಆಳು ಬೇಕು. 50 ಆಳು ಹಂಗ 10 ಟೈಮ್ ಅಂದ್ರ 500 ಆಳು. ಹಿಂಗ್ರಿ. ಇದಕ್ಕ ವಿಶೇಷ ಏನಂದ್ರೆ ಸಣ್ಣ ಕಾಯಿ ಇರೋದ್ರಿಂದ ಲೇಬರ್ ಜಾಸ್ತಿ ಬೇಕಾ. ಇದನ್ನ ಮಿನಿಮಮ್ ಕೆಜಿ ಲೆಕ್ಕದಾಗ ಹೇಳ್ತೇನೆ ನಿಮಗೆ. ಸ್ಟಾರ್ಟಿಂಗ್ 20 kg ಹರಿತಾರ. ಅವಾಗ ಗಿಡ ಬೆಳವಣಿಗೆ ಪ್ರಮಾಣ ಕಡಿಮೆ ಇರ್ತೈತಿ, ಕಾಯಿ ದೌಡ್ ಸಿಗ್ತಾವ. ಈಗ ಇಷ್ಟೆಲ್ಲ ಬೆಳೆದ್ಮೇಲೆ ಇವ್ರಿಗೆ ಒಂದು 10 kg ಹರಿಬೇಕಾರೆ ಗಡಿಗೆ ಇವರು 10 kg ಇನ್ನು ಕಡಿಮೆನೇ ಹರಿತಾರೆ. ಈಗ ಲಾಸ್ಟ್ ಟೈಮ್ ಇದೆ 9ನೇ ಸರಿ ರೀ, ಕಾಯಿ ಸೈಜ್ ಕಡಿಮೆ ಆಗೈತಿ. ಅಷ್ಟಕ್ಕಷ್ಟೇ. ಇದ್ರಾಗ ಏನು ನಿರೀಕ್ಷೆ ಇಲ್ಲ. ಸುಮ್ಮನೆ ಹಿಂಗ ಲಾಸ್ ಆಗಂಗಿಲ್ಲ. ನಾವು ಹೊರದಿದ್ದಕ್ಕೆ ಲಾಸ್ ಆಗಂಗಿಲ್ಲ. ಲೇಬರಿಗೆ ಒಟ್ಟು ಕೂಲಿ ಕೊಟ್ಟಂಗೆ ಆಗೈತಿ. ಕೆಲಸ ಇಲ್ಲ. ಈಗ ನಮ್ಗೆ ಒಟ್ಟು ರೇಟ್ ಬರ್ತೈತಿ. ಹಿಂಗೆ ನಮಗೆ ನಿರೀಕ್ಷೆ ಒಳ್ಳೆ ಇಳುವರಿ ಅಂತಂದ್ರೆ ಮಿನಿಮಮ್ 1ನೇ ಸರಿ ಸ್ವಲ್ಪ ಕಡಿಮೆ,
2, 3, 4 ಸರಿ ಏನದಲ್ಲ ಒಳ್ಳೆ ಅದ್ರಾಗ ಆದಾಯ ಈಗ ನಿರೀಕ್ಷೆ. ಸಾಲಿಂದ ಸಾಲಿಗೆ ಎಷ್ಟು ಹಚ್ಚಿದ್ರಿ? ನಾನು 3ರಿಂದ 3.5 ಮಾಡೀನಿ. ಇನ್ನೂ ಹೆಚ್ಚಿಗೆ ಮಾಡ್ಬೇಕಾಗಿತ್ತು. ಒಂದ್ 5 ಫೂಟ್ ಮಾಡಿದ್ರ ಇನ್ನೊಂದ್ ಸ್ವಲ್ಪ ಇಳುವರಿ ಜಾಸ್ತಿ ಆಗ್ಬೋದಾ ಅಂತ? ನನ್ನ ಗಾಳಿ ಬೆಳಕು ಜಾಸ್ತಿ ಒಪ್ಪನ್ರಿ. ನನ್ನ ಮೆಥಡ್ ಒಂದು ಬೇರೆ ಐತ್ರಿ ಅಣ್ಣ. ಇದು ಈಗ ಕೆಲವೊಂದಿಷ್ಟು ಜನ ಏನಂತಾರ, ನಮ್ಮ ಅಪ್ಪರ ಹೇಳೋರು ಒಂದ್ಸರಿ ಹೇಳಿದ್ರೆ ಎಡಿ ಹೊಡಿಯೋದು, ಗೊಬ್ಬರ ಹಾಕೋದು, ನೀರು ಹಾಯಿಸೋದು ಅಂತ. ನಿಮ್ಗೆ ಗೊತ್ತಾ, ನನ್ನ ಕಾಯಿ ಎರೆ ಅಂತಕ್ಕೆ ಬಂದ್ಮೇಲೆ ಎಡಿನೇ ಹೊಡೆದಿಲ್ಲ. ಎಡಿ ಹೊಡೆದ್ರು ಗಿಡ ಲುಕ್ಷಣ ಅಲ್ರಿ, ಎಡಿ ಹೊಡೆದ್ರೆ ಕಾಯಿ ಕಡಿಮೆ ಆಗುತ್ತಂತೀನಿ ನಾನು. ಯಾಕ್ರಿ? ಅಂದ್ರ ಬೇರೆ ನನ್ನ ಲಾಜಿಕ್ ಇದು. ಈಗ ನಾನು ಈಗ ಇಷ್ಟು ಅರ್ಧ ಎಕರೆದಾಗ ನಾನೇನು ಇಳುವರಿ ತೆಗಿದ್ದೀನಿ, ನಮ್ಮೂರಾಗ 1 ಎಕರೆದಾಗ ಅಷ್ಟು ತೆಗಿತಾರೆ. ಯಾಕಂತ ಅಂದ್ರೆ ಬೇರೆ ಹರಿದ್ರೆ ಕಾಯಿ ಕಡಿಮೆ ಆಗತ್ತೆ ಅಂತ ರೈತರು ನಿಜವಾಗ ಒಬ್ಬರು ಏನಾದ್ರು ವಿಶೇಷವಾಗಿ ಹೇಳ್ತಾರೆ, ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತಾರೆ. ಅಂದ್ರೆ ಗಿಡನ ಕಟ್ ಮಾಡಿ 3 ವರ್ಷ ಬೆಳೆಸಿದವ್ರು ಅದಾರ್ರಿ. ಒಂದಷ್ಟು ಕೇಳಿರ್ಬೇಕು ನೀವು ಎಲ್ಲರ. ಒಂದ್ ಬದ್ನಿ ಗಿಡ ರೀ 1 ವರ್ಷಕ್ಕೆ ಮತ್ತೆ ಕಟ್ ಮಾಡ್ತಾರ, ಮತ್ತ ಅದನ್ನ ಚಿಗುರು ಬಿಟ್ಟು ಮತ್ತೆ ಬೆಳಿತಾರ. ಅದ ಒಂದೇ ಗಿಡ 2 ಬೆಳೆ ಬೆಳೆದವ್ರು ಅದಾರ. ಟಮಾಟಿ ಅದು ಕಸಿ ಮಾಡಿ ಏನೋ ಬೆಳಿತಾರ. ಅಂದ್ರ ಕಾರಣ ರೀ, ಆ ಬೇರಿಂದ ಏನ್ ಬೇಕಾದ್ರೂ ತಗೋಬಹುದು ಅಂತ ನಾವು ಅನ್ಕೊಂಡ ಸತ್ಯ ಇದು. ಆ ಬೇರನ್ನ ಹರಿದು ನಾವೇನು ಮ್ಯಾಗ ಲಾಭ ತಗಂತೀನಿ ಕಷ್ಟ. ಬೆಳಿಬಹುದು ಗಿಡ, ಅದು ಇಳುವರಿ ಕಡಿಮೆ ಐತಿ. ನಾನು ಇಷ್ಟು ಕಾಯಿ ಅವಾಗ ಹರಿದಿಲ್ಲ. ನಾನು ಒಂದು ಔಷಧಿ ಹೊಡೆದ್ ಬಿಟ್ಟು ಒಂದಿಷ್ಟು ಚೆಕ್ ಮಾಡಿದೆ. ಎಡಿ ಹೊಡೆಯೋದು ಅನಿವಾರ್ಯ ಸಮಸ್ಯೆಕ್ಕಂತೆ ಒಂದ್ಸರಿ ನಾನು ಈ ಕಡೆ ಹಾಕಿದ್ರಿ, ಅದು ಎಡಿ ಹೊಡೆ ಬರಲೇ ಇಲ್ಲ. ಅದು ಸಾಲು ಸ್ವಲ್ಪ ಮಿಸ್ಟೇಕ್ ಆಗಿ ನಮ್ಮ ಮಧ್ಯೆ ಗಿಡ ಇಟ್ಬಿಟ್ಟು ಎಲ್ಲಿ ಬೇಕಲ್ಲಿ ಹಾಕಿಬಿಟ್ಟಿದ್ದೆ, ಎಡಿ ಹೊಡೆಯಕ್ಕೆ ಬರಲಿಲ್ಲ. ಆ ವರ್ಷ ಒಳ್ಳೆ ಇಳುವರಿ ಬಂದ್ಬಿಡ್ತು. ನಾನು ಅದನ್ನ ಫಾಲೋ ಮಾಡಿದೆ. ಈಗ ಹೆಂಗೆ ನನಗೆ ಅನುಭವ ಅನಿವಾರ್ಯವಾಗಿ ಬಂದದ್ದನ್ನು ಅನುಭವ ಮಾಡ್ಕೊಂಡು ಅವನ್ನ ಸರಿ ಮಾಡ್ಕೊಂಡು ಹೊಂಟಿ. ಹಂಗೆ ಎಡಿ ಹೊಡೆಯೋದು ನಾನು ಹೊಡೆಯಂಗೆ ಇಲ್ಲ. ನಮ್ಮ ಭೂಮಿ ಒಳಗೆ ನೀವು ಬಂಡಿ ಮೇಲೆ ಎಡದೆ ಆಗತ್ತೆ. ಮಳೆ ಆದಾಗ ಬಂದ್ರೂ ಕಾಲು ನಡಲ್ಲ ಅದ್ರಾಗ. ಭೂಮಿ ಲೂಸ್ ಇತ್ತಂದ್ರೆ ಇಳುವರಿ ಜಾಸ್ತಿ ಬರುತ್ತಂತೆ. ಅಂದ್ರೆ ಅದು ಗಿಡ ಬೆಳೆಕಿನ ಮುಂಚೆ ರೀ. ಗಿಡ ಬೆಳೆದಾದ್ಮೇಲೆ ಮತ್ತೆ ಹಸಿಯಾಗಿ ಹರಿಸಿದ್ರು ಕಾಲು ನಡಲ್ಲ ಇದ್ರಾಗ. ಹಂಗೆ ಇರ್ತೈತಿ. ಅಂದ್ರೆ ಏನ್ರಿ, ಬೇರೆ ಹರಿತೀವಿ, ಎಡಿ ಹೊಡೆದ್ರೆ ಬೇರೆ ಹರಿಬಿಡ್ತೈತಿ. ಮತ್ತೆ ಸುಧಾರಿಸಿನ ಟೈಮ್ ತೊಗೊಂತೈತಿ, ಇಳುವರಿ ಕಡಿಮೆ ಆಗತ್ತೆ. ನನಗೆ ಕಾಯಿ ಪ್ರಮಾಣ ಕಡಿಮೆ. ನಾನು ಹೇಳ್ತೀನಲ್ರಿ, ನಾನು ಯಾಕೆ ಹಿಂಗೆ ವಿಚಾರ ಮಾಡ್ತೀನಿ ಅಂತಂದ್ರೆ, ನಾನು ಇಷ್ಟಿಷ್ಟು ಹೊಲ್ದಾಗ ಹರಿದದ್ದನ್ನು ಅವರು ಹೆಚ್ಚಿಗೆ ಹೊಲ್ದಾಗೂ ನನ್ನಷ್ಟು ಕಾಯಿ ಬರಲ್ಲ. ಅವರು ನಮ್ಮಲ್ಲೇ ಬೇಕಾದ್ರೆ ಕೇಳಿ ನೋಡಿ, ಸ್ವಲ್ಪ ಹೊಲಕ್ಕೆ ಹೆಚ್ಚಿಗೆ ಹರಿತೀನಿ ನಾನು ಕಾಯಿನ. 15 ಸಾಲ ಅಂತೀನಿ, ನೀನು ಎಷ್ಟು ದಿವಸ ತರಿಯಾಕತ್ತಿ ಅಂತಾರೆ. ನಾನು ಅನ್ಕೊಂಡಿದ್ದು ಏನಂದ್ರೆ, ನಾನು ಎಡಿ ಹೊಡೆದು ಬಿಟ್ಟಿದ್ದಕ್ಕೆ ಜಾಸ್ತಿ ಕಾಯಿ ಬಿಡಕತ್ತೆ ಅಂತ ನಾನು ಅನ್ಕೊಂಡೆ. ಮೊದಲು ನನ್ನ ಹೊಲ್ದಾಗ ಅಷ್ಟು ಬಿಟ್ಟಿಲ್ಲ. ಸತ್ಯ ಇದು. ಈಗಿರೋ ಕಟ್ಟು ಈ ಸತ್ಯನ ಅದು. ಒಪ್ತಿರೋ ಬಿಡೋದು ಉಳಿದವ್ರಿಗೆ ಬಿಟ್ಟಿದ್ದ. ಇನ್ನೂ ಹೆಚ್ಚು ಸೂಕ್ತ ಅಂದ್ರೆ ಇದನ್ನ ಪೂರ್ವ ಪಶ್ಚಿಮ ಮಾಡೋದು ಚಲೋ ರೀ. ಗಾಳಿ ಆಡ್ತೈತಿ. ಹೋದ್ಸರಿ ಅದ್ರಾಗ ಒಳ್ಳೆ ಇಳುವರಿ ತೆಗೆದು ಸ್ವಲ್ಪ ಅದಕ್ಕಿಂತ ಕಡಿಮೆ ಅನ್ಸತ್ ಬಂದೈತಿ. ಇದ್ರಾಗೂ ಹೋದ್ಸರಿ ಕಂಪೇರ್ ಮಾಡಿ ಸ್ವಲ್ಪ ಕಡಿಮೆ ಆಗೈತೆ ನನಗೆ. ಗಾಳಿ ಆಡ್ಲಾರ್ದು ಒಂದು ಲಾಸ್ ಇದೆ. ಈ ಕಡೆ ಹೊರಗಿನ ಸಾಲ್ ಬಿಟ್ಟಂಗ ಒಳಗಿನ ಸಾಲ್ ಕಡಿಮೆ ಆಕ. ಅಂದ್ರೆ ಹೊರಗೆ ಗಾಳಿ ಬರ್ತೈತಿ, ಸ್ವಲ್ಪ ಅಲ್ಲಿ ಕಡಿಮೆ ಆಗತೈತಿ. ಅದಕ್ಕೆ ಕಾರಣ ಒಂದು ಸ್ವಲ್ಪ ನಾ ಹಿಂಗಿಂಗ್ ಮಾಡಿದ್ರೆ ಚಲೋ ಇರ್ತದೆ. ಬಟ್ ನಾನು ಇಲ್ಲಿ ಹೊಲ ಸತ್ತಿದ್ದಿಲ್ಲ. ನಮಗೆ ಪ್ಲಸ್ ಏನಂತಂದ್ರೆ, ನಾನು ಎಲ್ಲಿ ಹೊಲ ಬೆಳೆಯಲ್ಲ ಅಲ್ಲಿ ಮೆಣಸಿನ ಗಿಡ ಹಾಕಿ ಆ ಹೊಲ ಸತ್ತು ಮಾಡಿ ಮತ್ತೊಂದು ಕಡೆ ಇದು ಬೇರೆ ಬೆಳೆ ಹಾಕಿ ಭೂಮಿ ಬೆಳೆದಿತ್ತು. ಅಲ್ಲಿ 2 ವರ್ಷ ಬೆಳೆದಿತ್ರಿ ಇದು. ಪ್ರತಿ ಒಂದು ಸರ್ತಿಗೂ ಎಲ್ಲಿ ಉದುರಿ ಅದು ಒಂದು ಗೊಬ್ಬರ ಆಗುತ್ತೆ ಕೆಳಗದು. ಮತ್ತೆ ಕಟ್ಟಿಗೆ ಸಮೇತ ನಾನು ಯಾವ್ದನ್ನ ಆರಿಸೋಗಂಗಿಲ್ಲ. ಈಗ ಇದನ್ನ ಹಂಗ ರೂಟ್ ಹೊಡೆದ್ರೆ ಕಟ್ ಆಗಲ್ರಿ. ಇದು ಈಗ ಕುರಿ ಮೇಯಿಸ್ತೀನಿ, ಇದನ್ನ ಕುರಿ ಮೇಯಿಸಿ ಹರಗ್ತೀನಿ. ಮೊದಲ ಹರಿಗೆ 1 ವಾರ ಬಿಟ್ಟಾಗ ಪೂರ ಒಣಗುತ್ತೆ ಕಟ್ಟಿಗೆ. ಆಮೇಲೆ ರೂಟ್ ಹೊಡೆದು ಪೂರ ಪುಡಿ ಆಗ್ತದೆ. ಆ ಮೆಥಡ್ನೇ ಮಾಡಿ ನಾನು ಅದನ್ನ ಎಲ್ಲದೂ ಗೊಬ್ಬರ ಒಂದ್ ಕಟ್ಟಿಗೆ ಕಿತ್ತು ಹಾಕಂಗಿಲ್ಲ. ನೋಡಿದ್ರ ಸ್ನೇಹಿತರೆ, ಇದು ಅಂದ್ರಾಳ ಮೆಣಸಿನಕಾಯಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ವಿ. ಲಾಸ್ಟ್ ಟೈಮ್ ಮಾಡಿದಕ್ಕೂ ಈ ಟೈಮ್ ಅಂದ್ರೆ ಈಗ ಲಾಸ್ಟ್ ಅವ್ರು ತೆಗಿತಾ ಇದಾರೆ. ಈಗ ಆಲ್ರೆಡಿ ಜಾಳಾಗೈತಿ, ಕುರಿ ಮೇಯಿಸ್ತಾರಂತ. ಸೊ ಹಂಗಾಗಿ ಪ್ರಭುವಣ್ಣವ್ರ ಜೊತೆ ಮಾತಾಡೋಣ, ಏನೋ ಸ್ವಲ್ಪ ಏನಾರು ಮಾಹಿತಿ ತಿಳ್ಕೊಳ್ಳೋಣ ಅಂತ ಬಂದಿದ್ದೆ. ನಿಮಗೂ ಇನ್ನೂ ಇದರಲ್ಲಿ ಏನಾದ್ರು ಕ್ವಶನ್ಸ್ ಉಳಿಸಿತ್ತು ಅಥವಾ ಇನ್ನೂ ಏನಾದ್ರು ಕೇಳಬೇಕು, ಮಾಹಿತಿ ಬೇಕಿತ್ತು ಅಂತಂದರೆ ನಾನು ಪ್ರಭುವಣ್ಣವ್ರ ನಂಬರ್ ಹಾಕಿರ್ತೀನಿ. ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದ್ಸರಿ ಇನ್ಫಾರ್ಮೇಷನ್ ತೊಗೊಳ್ಳಿ. ಈ ಅಂದ್ರಾಳ ಮೆಣಸಿನಕಾಯಿ ಬೀಜ ನಿಮ್ಮ ಹತ್ರ ಸಿಗುತ್ತಣ್ಣ? ಕಡಿಮೆ ರೀ, ಭಾಳ ಕಡಿಮೆ. ನಿಮ್ಗೆ ಹೇಳಿದ್ದೆ ಹೋದ್ ಸರಿ ಭಾಳ ಕಡಿಮೆ ಪ್ರಮಾಣದ ಸಿಗುತ್ತೆ. ಇದು ನೋಡ್ರಿ, ಈ ಸರಿ ಅಷ್ಟೇ ಇಷ್ಟು ಹಣ್ಣು ಸಿಕ್ಕಿರ ನಮಗೆ. ಪ್ರತಿ ಸರಿ ಭಾಳ ದಿವಸ ಬಿಟ್ಟಿವ ಅಂತ ಹಣ್ಣು ಸಿಕ್ಕೈತಿ. ನನ್ನ ಹತ್ರ ಬಂದವ್ರು ಏನ್ ಭಾಳ ಅಂದ್ರೆ 1 kg ಅಷ್ಟು ಏನಾರು ಮಾಡಿ ಕಳಿಸ್ತೀನಿ. ಅದು ಬಂದಿರೋ ಜನ ಬಂದಿರ್ತಾರಲ್ಲ, ಮತ್ತೆ ಹಂಗೆ ಕಳಿಸ್ಬಾರ್ದು ಅಂತೇಳಿ ಕಡಿಮೆ ಪ್ರಮಾಣ ನನ್ನಷ್ಟು ಇದ್ದಷ್ಟು ಕೊಟ್ಟಿರ್ತೀನಿ. ಅವರು 4 kg 5 kg ಅಂತ ಅಷ್ಟೇ. ನನಗೆ ಬರೋದು ಒಂದು ಭಾಳ ಅಂದ್ರೆ ಒಂದು 30 ರಿಂದ 40 kg ಹಣ್ಣು ಸಿಗುತ್ತೆ ಒಂದು ವರ್ಷಕ್ಕೆ ನನಗೆ, ಒಣದ ಕಾಯಿ. ಅದ್ರೊಳಗೆ ನನಗೂ ಸುಳ್ಸ್ಕೊಂಡು ಎಲ್ಲರಿಗೆ ಹಸ್ಕಟ್ಟು ಕಟ್ಟಿಸಿರ್ತೀನಿ. ಈಗ ನೋಡಿ ವಿಡಿಯೋ ನೋಡಿದ್ರೆ ಒಬ್ರು ಬರಲ್ರಿ. ಈಗ ಸುಮಾರು 100 ಜನ ಫೋನ್ ಮಾಡ್ಯಾರ. ಎಲ್ಲರಿಗೂ ನಾವು ಕೊಡ್ಬೇಕಲ್ಲ, ಹೌದಲ್ರಿ? ನನಗೆ ಸಿಕ್ತಕ್ಕಂಗೆ ಅವ್ರು ಕೇಳಿದಷ್ಟೆಲ್ಲ ಕೊಡಕ್ಕಾಗಲ್ಲ. ಸೊ ನಿಮಗೆ ಏನಾರು ಬೇಕಂತಂದ್ರೆ ಒಂದ್ ಸ್ವಲ್ಪ ಬೇಕಂದ್ರೆ ಕೊಡ್ತಾರೆ. ನೀವು ನಿಮ್ಮ ಊರಲ್ಲಿ ಏನಾದ್ರು ಟ್ರೈ ಮಾಡ್ಬೇಕು ಅಂತ ಸ್ವಲ್ಪ ತಗೊಂಡೋಗಿ ಸ್ವಲ್ಪ ಬೆಳಕಾದ್ರೆ ಏನಿಲ್ರಿ. ಒಬ್ಬೊಬ್ರು ಏನಂತಾರೆ, ಒಮ್ಮಕ್ಲೆ 4 ಎಕರೆ ಹಾಕ್ತೀನಿ ಅಂತಾರೆ. ನಾನು ಬೇಡ್ರಿ, ನಾನು ಹಾಕಿಲ್ಲ 4 ಎಕರೆ, ಒಂದು ಸ್ವಲ್ಪ ಹಾಕೇಳ್ರಿ, ಚೆಕ್ ಮಾಡ್ರಿ, ನಿಮ್ಗೆ ಚಲೋ ಅನ್ಸಿದ್ ಮುಂದ್ ವರ್ಷ ಅದನ್ನ ಭಾಳ ಮಾಡಿ ಅದು ನಿಮ್ಗೆ ಬಿಟ್ಟಿದ್ದು. ನಿಮ್ಮಲ್ಲೇ ಬೀಜ ಒಂದ ಸರಿಗೆ ಹೋಗಿ ನೀವು 4 ಎಕರೆ ಮಾಡ್ತೀವಿ ಅಂದ್ರೆ ಹೆಂಗ ನಮ್ಮ ಭೂಮಿ ಬರ್ತದೆ ಇಲ್ಲೋ ಅಂತ ಕೇಳ್ತಾರೆ. ಅಂದ್ರೆ ಭೂಮಿ ಬಗ್ಗೆ ನಾವು ಗೈಡ್ ಮಾಡಕ್ ಬರಲ್ಲ, ತಪ್ಪಾಗುತ್ತೆ. ಹೌದಲ್ರಿ? ನಮ್ಮ ಭೂಮಿ ಏನಂತ ನಾವು ಹೇಳ್ಬೋದು, ಇನ್ನೊಂದು ಭೂಮಿ ಹೆಂಗ ಬೆಳಿತೈತಿ ಇಲ್ಲ ಅಂತ ಒಂದಿಷ್ಟು ಜನ ಹಂಗೆ ಕೇಳ್ತಾರೆ. ಅದು ಅವ್ರವ್ರ ಭೂಮಿ ಫಲವತ್ತೈತಿ ಅವ್ರಿಗೆ ಗೊತ್ತಿರ್ತೈತಿ. ಅದ್ರ ಬಗ್ಗೆ ನಾವು ಹೇಳೋದು ತಪ್ಪಾಗುತ್ತೆ, ಹಂಗೆ ಹೇಳಕ್ಕೂ ಬರಲ್ಲ ಅಂತ ನಾವು. ನೀವು ಒಂದು 5 ಗುಂಟೆದಾಗ 6 ಗುಂಟೆದಾಗ ಮಾಡ್ಕ್ಯಾರಿ, ಅದ್ರಾಗ ಒಂದಿಷ್ಟು ಹಣ್ಣು ಬಿಡ್ರಿ, ಬೀಜ ಹಾಕವು, ಅದಾದ್ಮೇಲೆ ನೀವು ಮಾಡ್ಕೋಬಹುದು. ಸರಿ ಮಾಡಿದ್ರೆ ಸಹಜವಾಗಿ ಅದು ಮುಂದಿನ ವರ್ಷ ಬೀಜ ಬರ್ತೈತಿ, ಅದನ್ನ ನಾವು ಮಾಡ್ಕೋಬಹುದು. ನಿಮ್ಗೆ ಇಳುವರಿ ಬಗ್ಗೆ ಅಷ್ಟೊತ್ತಿಗೆ ಮಾಹಿತಿ ಗೊತ್ತಾಗುತ್ತೆ ಅಂತ. ಒಂದೇ ಸರಿಗೆ ನಾವು ಅದನ್ನ ಲಾಭನೋ ಲುಕ್ಷಣ ಗೊತ್ತಾಗಲಾರ್ದಂಗ
ದಡಗ್ನ ಮಾಡಿ ಲಾಸ್ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ರೈಟ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಂಬರ್ ಹಾಕಿರ್ತೀನಿ ನಾನು, ಪ್ರಭುವಣ್ಣ ಅವ್ರ ನಂಬರ್ ಡಿಸ್ಕ್ರಿಪ್ಷನಲ್ಲಿ. ಒಂದ್ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಳ್ಳಿ. ಪ್ರಭುವಣ್ಣ ಅವ್ರಿಗೆ ನಮ್ಮ ಕಡೆಯಿಂದ 2ನೇ ಸರಿ ಮತ್ತೆ ಧನ್ಯವಾದಗಳು. ಯಾಕಂದ್ರೆ ಫಸ್ಟ್ ಸರಿ ಬಂದಾಗ ಅವ್ರು ಒಳ್ಳೆ ಮಾಹಿತಿಗಳು ಕೊಟ್ಟಿದ್ರು, ಈ ಸರಿನೂ ಮತ್ತೆ ಒಳ್ಳೆ ಮಾಹಿತಿಗಳು ಕೊಟ್ಟಿದ್ದಾರೆ. ನಮ್ಮ ವಿನಾಯಕ್ ಅನ್ನೋರು ಲಾಸ್ಟ್ ಟೈಮ್ ಅವ್ರು ನಮ್ಮ ವಿಡಿಯೋ ನೋಡ್ಕೊಂಬಂದು ಈ ಸರಿ ಬೀಜ ತಗೊಂಡು ಹೋಗಂತ ಬಂದಾರ. ನೋಡ್ರಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ಹುಟ್ಟುತ್ತೆ ಒಂದು ವಿಡಿಯೋದಿಂದ ಅಂತಂದು ಭಾಳ ಖುಷಿ ಆಯಿತು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.